ಸಿಟಿ ಒಳಗೆ ಆರಾಮ್ ಹೋಗೋಣ. ನೋಡಿ, ಕೊರೋನಾ ಇದೆ ಅಂದ್ಬಿಟ್ಟು ಎಲ್ಲರೂ ಹೊರಗಡೆ ಬರ್ತಿರ್ಲಿಲ್ಲ. ಯಾವಾಗ ಗೌರ್ಮೆಂಟ್ ಅನ್ಲಾಕ್ ಮಾಡ್ತೋ ಜನರು ಅನ್ಲಾಕ್ ಆಗ್ಬಿಟ್ರು ಮನೆಯಿಂದ. ಬಿದ್ಬಿಟ್ಟೆ, ಬಲೆಗೆ ಬಿದ್ಬಿಟ್ಟೆ KTMದು ನಾನು. ಏನು ಮಜಾ ಬರ್ತಾ ಇದೆ ಗೊತ್ತಾ ಫ್ರೆಂಡ್ಸ್. ಲೈಟ್ ವೇಟು, ಟಾರ್ಕು, ಬೆಂಡ್ ಮಾಡಬೇಕು ಇವಾಗ ಗಾಡಿ. ಆಹಾ ಹಾ ಹಾ ಹಾ, ಸೂಪರ್ ಮಾತ್ರ ಇದು ಗಾಡಿ. ಒಂಥರ ಏನೋ ಚಿಕ್ಕ ಮಿಸೈಲು ಸಿಟಿಗೆ. ಅಯ್ಯಪ್ಪ, ಹಿಂಗೆ ಓಡಿಸ್ಬೋದು ಗಾಡಿ, ಏನೂ ಆಗಲ್ಲ ಒಂದು ಲೆವೆಲಿಗೆ. ಇವ್ರದ್ದು KTM ಬಂದು ಆಫ್ ರೋಡಿಂಗ್ ವೆಹಿಕಲ್ಸು ಬರ್ತವೆ. ಈ ಮೋಟೋ ಕ್ರಾಸು, ಆಮೇಲೆ ಆಫ್ ರೋಡ್ ಮಾಡ್ತಾರಲ್ಲ, ಅವು ಇನ್ನೂ ಖತರ್ನಾಕ್ ಅವು. ಅದ್ಯಾರೋ ಸಿಕ್ಬಿಡ್ತು ಅಂದರೆ ನನಗೆ ನಂದಿ ಬೆಟ್ಟ ಒಂದೇ ಸರಿಗೆ ಹೋಗ್ಬಿಡ್ತೀನಿ ಮೇಲೆ, ರೋಡೇ ತೊಗೊಳಲ್ಲ. ಇಲ್ಲ ಮಾಡಿಸ್ಬೋಣ ಎಮಿಷನ್. ರಶ್ ಐತೆ ಯಾಕೋ, ಮಾಡಿಸ್ಲೇಬೇಕು, ಇಲ್ಲ ಅಂದರೆ ಮಾಮ ಫೈನ್ ಆಗ್ತಾನೆ. ರೇಸ್ ಮಾಡಬೇಕಾ? ಒಳ್ಳೆ ಡಾಕ್ಟ್ರ್ ಹೇಳ್ದಂಗಿದೆ. ಬಾಯ್ ತೆಗಿರಿ ಆ್ಯನಿ. 50 ಅಣ್ಣ, ಇದು ತೆಗೆದುಬಿಟ್ರೆ ಅವ್ರು ಕೇಳಿಸುತ್ತೆ. ಕೊರೋನಾ ಅಲ್ವಾ? ಕೊರೋನಾ ಹೇಳೋದಲ್ಲ, ಮಾತಾಡ ಬರುತ್ತೆ. ಈಗ ಯಾವುದೋ ಹೊಸ ಲಾಜಿಕ್ ಹೇಳಿದ್ರು, ಕೊರೋನಾ ಮಾತಾಡಿದ್ರೇ ಬರುತ್ತಂತೆ. ಎಷ್ಟು ಭಯ ಅಂದರೆ ಕೊರೋನಾದನ್ನು ಹೆಲ್ಮೆಟ್ ತೆಗಿಯೋಕೆ ಹೆದರಿಕೆ. ಹೆಂಗಾರ ಚೀರ್ಕೊಳ್ಳಿ, ನಾ ಹೆಲ್ಮೆಟ್ ಅಂತ ತೆಗಿಯೋಲ್ಲ. ಯಾಕಂದರೆ ಮಾಸ್ಕ್ ಹಾಕ್ಕೊಂಡ್ರೆ ಇರಿಟೇಷನ್ ಹೆಲ್ಮೆಟ್ ಒಳಗಡೆ ಎಲ್ಲ ವೈಸರು ಮಂಜಾಗ್ಬಿಡುತ್ತೆ. ಓಕೆ, ಹೊರಡೋಣ. ಎಮಿಷನ್ ಆಯಿತು. ನೆಕ್ಸ್ಟ್ ಬಂದು ಲ್ಯಾಮಿನೇಷನ್. ಸೊ ಕ್ವಿಕ್ ಶಿಫ್ಟ್ ಇದೆ ಅಂದ್ಕೊಂಡು ಕ್ಲಚ್ ಹಿಡಿಲಿಲ್ಲ, ಹಂಗೆ ಗೇರ್ಡ್ ಅಪ್ ಮಾಡಿಬಿಟ್ಟೆ. ಇದೇ ಪ್ರಾಬ್ಲಮ್ಮು. ಬಾಟ್ಲಿ ರೋಡ್ ಮೇಲೆ, ಏನು ಜನರಪ್ಪ, ಡೇಂಜರ್ ಗುರೋದು. ಏನು ಗೊತ್ತಪ್ಪ ಇದು. ಬ್ರೇಕಿಂಗು ಚೆನ್ನಾಗಿದೆ ಗಾಡಿದು. ಹಾರನ್ನು ಓಕೆ. ಮುಂದೆ ಲೆಫ್ಟ್ ತಗೋಬೇಕು. ಸಾಕು ಗಾಡಿ ನನಗಿದು ಸಿಟಿಗೆ ರುಬ್ಬಾಡೋಕ್ಕೆ. ಹೆಂಗಿರುತ್ತೆ KTM ಬಂದ್ಬಿಟ್ಟು ಅವಾಗ ಒನ್ ಆಫ್ ದ ಬಿಗ್ಗೆಸ್ಟ್ ಲಾಂಚ್ KTM ಅದು ಇಂಡಿಯಾದಲ್ಲಿ. ಹೆಂಗೆ ಅಂದರೆ ಮಾರ್ಕೆಟು ಗಡ ಅಲ್ಲಾಡಿಸ್ಬಿಡ್ತು KTM ಬಂದ ತಕ್ಷಣವೇ. ಆವಾಗ 2012 11 ಬಂತು ಅಂದ್ಕೊತೀನಿ ಡ್ಯೂಕ್ 200 KTM ಅವ್ರದ್ದು. ತಪ್ಪು ಹೇಳಿದರೆ ಸಂಶಿ ಡಿಯರು. ಆದರೆ ಬಂದ ಮೇಲೆ ಗಾಡಿ ಜನರು ತೊಗೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಹೇಳ್ತೀನಿ ನಿಮಗೆ, ಎಲ್ಲಿ ನೋಡಿದ್ರು KTM ಡ್ಯೂಕ್ 200 ಅಂದರೆ ಒಂಥರ ಲೆವೆಲ್ ಅದು. ಸೊ ಲಾಂಚ್ ಆದಾಗ ನಾನು ಟೆಸ್ಟ್ ರೈಡ್ ಮಾಡಿದೆ. ಇನ್ನೂ ನೆನಪಿದೆ, ಇಂದಿರಾನಗರ್ಗೆ ಹೋಗ್ಬಿಟ್ಟು ಫರಾನವರಿದ್ದರು ಅವಾಗ, ಅವರೇ ನಂಗೆ ಟೆಸ್ಟ್ ರೈಡ್ ಕೊಟ್ಟಿದ್ದು KTMದು. ನಾನು ಅವಾಗ ಪಲ್ಸರ್ 180 ಅಪ್ಗ್ರೇಡ್ ಆಗಿದ್ದು KTM. ಪಲ್ಸರ್ 180 ಸ್ಟೋರಿ ಚೆನ್ನಾಗಿದೆ, ಹೇಳ್ತೀನಿ ನಿಮಗೆ. ಸೊ ಅಪ್ಗ್ರೇಡ್ ಆಗಿದ್ದಲ್ವಾ,
20cc ಅಪ್ಗ್ರೇಡ್ ಅಷ್ಟೇ. 180 ಇದು 200, ಸೊ 20cc ಡಿಫ್ರೆನ್ಸು. ಬರೀ ನಂಬರ್ಸ್ ಅಷ್ಟೇ 20cc ಅನ್ನೋದು. ಆದರೆ ಡ್ಯೂಕ್ 200 ಕಂಪೇರ್ ಟು ಪಲ್ಸರ್ 180 ಇದೆ ಅಲ್ವಾ, ನನ್ನ ಓನರ್ಶಿಪ್ ಜರ್ನಿಲಿ ಹೇಳ್ತಾ ಇರೋದು ನಾನು. ಸಿಕ್ಕಾಬಟ್ಟ ದೊಡ್ಡ ಅಪ್ಗ್ರೇಡ್ ಅನ್ನಿಸ್ಬಿಡ್ತು ಅವಾಗ. ಯಾಕಂದರೆ ಇದ್ರ ಪವರ್ ಔಟ್ಪುಟ್ಟೇ ಬೇರೆ, ಇದ್ರದ್ದು ಟಾರ್ಕ್ ಔಟ್ಪುಟ್ಟೇ ಬೇರೆ. ಇದೆಲ್ಲ ಹೈಲಿ ಕಂಪ್ರೆಷನ್ ಇಂಜಿನ್ಸ್ ಅಲ್ವಾ, ಒಂಥರ ನಿಮಗೆ RX 100 ಓಡಿಸ್ದಂಗೆ ಆಗ್ಬಿಡ್ತು ನನಗೆ ಟೆಸ್ಟ್ ರೈಡ್ ಮಾಡಿದಾಗ. ಅಷ್ಟೊಂದು ಟಾರ್ಕು. ಬಿದ್ದುಬಿಟ್ಟೆ, ಬಲೆಗೆ ಬಿದ್ದುಬಿಟ್ಟೆ KTMದು ನಾನು. ಅವತ್ತಿಂದ ಇವತ್ತುವರೆಗೂ ಗಾಡಿ ಹಿಡ್ಕೊಂಡಿದ್ದೀನಿ. ಸ್ಟ್ರೀಟ್ ಟ್ರಿಪ್ಪಲ್ಲಿ ತೊಗೊಂಡಿರಲಿಲ್ಲ ಅಂದಿದ್ರೆ ಮೋಸ್ಟ್ಲಿ KTM 200ಇಂದ KTM 790 ಡ್ಯೂಕು ಅದಕ್ಕೆ ಅಪ್ಗ್ರೇಡ್ ಆಗ್ತಿದ್ನೋ ಏನೋ. ಆದರೆ ಒಳ್ಳೇದಾಯಿತು 790 ತೊಗೊಳ್ದೇ ಇರೋದು. ಯಾಕಂದರೆ ಕಂಪ್ಲೇಂಟ್ಸ್ ಜಾಸ್ತಿ ಇದೆ 790 ಲಾಂಚ್ ಆದಾಗೆಲ್ಲ. ಆಯಿಲ್ ಲೀಕು ಅದು ಇದು ಎಲ್ಲ ಕಂಪ್ಲೇಂಟು ಬಂದಿದೆ. ನಮ್ಮ ಫ್ರೆಂಡ್ ಸ್ಟೀಫನ್ ಅಂತ ಒಬ್ರು ಇದ್ದಾರೆ, ಅವ್ರ ಹತ್ರ KTM 790 ಡ್ಯೂಕ್ ಇದೆ. ಒಂದು ಸರಿ ಚಾನ್ಸ್ ಸಿಕ್ಕಿದ್ರೆ ತೋರಿಸ್ತೀನಿ ನಿಮಗೆ. ಎಲ್ಲ ತೋರಿಸ್ಬಿಟ್ಟವ್ರೆ ಯೂಟ್ಯೂಬ್ ಚಾನಲ್ಗಳಲ್ಲಿ. ನಮ್ಮದು ಒಂದು ಹಾಕೋಣ ಕಂಟೆಂಟು. ಕಟಿಂಗ್ ಶಾಪ್ ಓಪನ್ ಇದೆ, ಲ್ಯಾಮಿನೇಷನ್ ಕೇಳಬೇಕು, ಮಾಡ್ತಾರೋ ಏನು ಅಂತ. ನೆನ್ನೆ ಬಂದಾಗ ನಾಳೆ ಮಾಡ್ತೀವಿ ಅಂದಿದ್ರು ಇವರು. ಕೇಳಿ ನೋಡ್ತೀನಿ ಇವಾಗ. ಎಲ್ಲ ನೋಡಿ, ಬೈಕ್ ಪಾರ್ಕ್ ಮಾಡೋದು ಈಸಿ, ಇಳಿಯೋದು ಈಸಿ, ಎಲ್ಲ ಈಸಿ. KTM ಡ್ಯೂಕ್ 200 ತೊಗೊಂಡ್ರೆ ನೀವು. ಅವನು ಯಾವನ ಗುರಾಯಿಸ್ತಾನೆ ಅವನೇ ಕ್ಯಾಮ್ರಾಗೆ ಹಿಡ್ಕೊಂಡ್ಬಿಟ್ಟವ್ರೆ. ಲ್ಯಾಮಿನೇಷನ್ ಮಾಡ್ತೀರಾ? ಓಕೆ. ನೋಡ್ತಾನೆ ಅವ್ರೆ ಯಾವಾಗಲಿಂದ, ಯಾಕೇನೋ ಮಾತಾಡ್ತಿಲ್ಲ ಇವನು, ಕ್ಯಾಮ್ರಾ ನೋಡ್ಕೊತ ಮಿರರಲ್ಲಿ. ಯಾರಾದರೂ ಸಿವಿಲ್ ಡ್ರೆಸ್ಸಲ್ಲಿ ಬಂದುಬಿಟ್ರೆ ಪೊಲೀಸು ಅಂದ್ಕೊಂಡು ಎದುರ್ಕೊಂಡ್ಬಿಟ್ಟವ್ರೆ. ಪಾಪ ಇದು ಮೊದಲು ಬಂದು ಈ ತರಕಾರಿ ಇವೆಲ್ಲ ಇರಲಿಲ್ಲ ಇಲ್ಲಿ. ನೋಡ್ತಾ ಇದ್ದೀರಲ್ಲ, ಇವ್ರು ನಂಗೆ ಪರಿಚಯ. ಆ್ಯಕ್ಚುಲಿ ಇವರು, ನಾನು ಮೊದಲು ಇಲ್ಲೇ ಇದ್ದಿದ್ದು ನಮ್ಮ ಮನೆ. ಇದು ಕತ್ರಿಗುಪ್ಪೆ ರೋಡ್ ಇದು. ಸೊ ಇವ್ರು ನಂಗೆ ಪರಿಚಯ. ಆ್ಯಕ್ಚುಲಿ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಇವ್ರ ಹತ್ರನೇ ಬಂದು ಜೆರಾಕ್ಸ್ ಮಾಡೋದು, ಲ್ಯಾಮಿನೇಷನ್ ಮಾಡಿಸ್ಕೊಂಡು ಹೋಗೋದು. ಸೊ ಮೊದಲೆಲ್ಲ ಇವೆಲ್ಲ ಇರಲಿಲ್ಲ ಇವ್ರ ಹತ್ರ. ತರಕಾರಿ ಬಿಸ್ನೆಸ್ ಮಾಡ್ತಿರಲಿಲ್ಲ, ಬರೀ ಜೆರಾಕ್ಸು ಲ್ಯಾಮಿನೇಷನ್ ಬಿಸ್ನೆಸ್ ಮಾಡ್ತಾಯಿದ್ರು. ಈ ದರಿದ್ರ ಬರ್ಗೆಟ್ಟೋಗೋ ಕೊರೋನಾ ಬಂತಲ್ವಾ ನಮ್ಮ ಕರ್ನಾಟಕಕ್ಕೆ, ಇಂಡಿಯಾಗೆ. ಅವಾಗಲಿಂದ ಈ ಬಿಸ್ನೆಸಸ್ಗಳೆಲ್ಲ ಸ್ಟಾಪ್ ಆಯಿತು, ಲಾಕ್ಡೌನ್ ಮಾಡಿಬಿಟ್ರು. ಆವಾಗ ಜನರು ಬಿಸ್ನೆಸ್ ಕಮ್ಮಿ ಆಯಿತು ರೀ, ಕಸ್ಟಮರ್ಸು. ಸೊ ಡೈಲಿ ಎಸೆನ್ಷಿಯಲ್ಸ್ ಅಂದ್ಬಿಟ್ಟು ಜನರನ್ನ ಬಿಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಗೌರ್ಮೆಂಟು ಲಾಕ್ಡೌನಲ್ಲಿ. ಸೊ ಅವಾಗ ಇವ್ರಿಗೆ ಯಾರೋ ಒಂದು ದುಡ್ಡು ಬರಬೇಕು, ಬಿಸ್ನೆಸ್ ಮಾಡ್ತಾಯಿದ್ದೀವಿ, ಬಾಡಿಗೆ ಕಟ್ಟಬೇಕಲ್ಲ ಇದ್ರದ್ದೆಲ್ಲ, ಅದಕ್ಕೆ ಇದು ಸ್ಟಾರ್ಟ್ ಮಾಡ್ಕೊಂಡ್ರು ತರಕಾರಿ ಬಿಸ್ನೆಸ್ಸು. ಸೊ ಮೊನ್ನೆ ಗೌರ್ಮೆಂಟ್ ಏನು ಮಾಡಿದ್ರು, ಅನ್ಲಾಕ್ ಮಾಡಿದ್ರಲ್ಲ. ಸೊ ನೆನ್ನೆ ಬಂದಾಗ ಇರಲಿಲ್ಲ ಇವೆಲ್ಲ ಲ್ಯಾಮಿನೇಷನ್ ಇವೆಲ್ಲ. ಸೊ ಇವತ್ತಿಂದ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ನೋಡಿ ಎಷ್ಟು ಕಷ್ಟ. ಈ ಕೊರೋನಾಯಿಂದ ಎಷ್ಟು ಜನ ಬಿಸ್ನೆಸ್ಸು ಲಾಸ್ ಆಯಿತು. ನಮ್ಮ ಫ್ರೆಂಡು ಪಾಪ ಫರ್ನಿಚರ್ ಅಂಗಡಿ ಬಿಸ್ನೆಸ್ ನಡೆಸ್ತಾನೆ. ತಿಂಗಳಿಗೆ 2 ಲಕ್ಷ ಕಟ್ಟಬೇಕು ಅವನು ರೆಂಟು. ಎಲ್ಲಿಂದ ಕಟ್ತಾನೆ ಲಾಕ್ಡೌನ್ ಮಾಡಿದ್ರೆ? ಸೊ ಪಾಪ ಅವನು ಲಾಸ್ ಆಗ್ಬಿಡ್ತು ಅವನಿಗೆ. ಸೊ ವರ್ಕೌಟ್ ಆಗೋಲ್ಲ ಅಂದು ಫರ್ನಿಚರ್ ಬಿಸ್ನೆಸ್ನೇ ಸ್ಟಾಪ್ ಮಾಡ್ತಾವನೆ. ಹಿಂಗೆಲ್ಲ ಬಿರುಗಾಳಿ ಎಬ್ಬಿಸ್ತು ಕೊರೋನಾ ಎಲ್ಲರ ಬಿಸ್ನೆಸ್ಸು, ಎಲ್ಲರ ಲೈಫಲ್ಲೂ. ನಾಟ್ ಓನ್ಲಿ ಬಿಸ್ನೆಸ್ ಪೀಪಲು, ಇವನ್ ಕಾಮನ್ ಮ್ಯಾನ್ IT ಪೀಪಲ್ ತೊಗೊಂಡ್ರು. ITಗೇನು ಇಂಪ್ಯಾಕ್ಟ್ ಆಗಿಲ್ಲ, ಆದರೆ ತುಂಬ ಜನ ಜೀವ ಕಳ್ಕೊಂಡಿದ್ದಾರೆ. ಆ ಲೆಕ್ಕದಲ್ಲಿ ಹೇಳಿದ್ದು ನಾನು. ಎಲ್ಲರಿಗೂ ಲಾಸು, ಏನೂ ಮಾಡೋಕ್ಕಾಗಲ್ಲ. ದೋಣಿ ಸಾಗಿಸ್ತಾ ಇರಬೇಕು ಮುಂದೆ.